ಚಾನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೇಟೆಡ್ ಟು ದ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ ಡಿಸ್ಕಷನ್, ನಾನು ನಿಮಗೆ ಒಂದು ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಕೊಡ್ಬೇಕಂತಿದ್ದೀನಿ. ವೆರಿ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಟೆಡ್ ಟು ದ ಕೋರ್ಸ್. ನಾವೇನು ಕೋರ್ಸ್ನ ಲಾಂಚ್ ಮಾಡಿದೀವಿ ಫ್ರಮ್ ದ ಅಕಾಡೆಮಿ ಆ್ಯಪ್ ಕಾಲ್ಡ್ SS ಅಕಾಡೆಮಿ ಅಂತ. ಇದನ್ನ ನೀವು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, SS ಅಕಾಡೆಮಿ ಅಂತ ಟೈಪ್ ಮಾಡಿದೆ, ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿದ್ದೆ. ನಿಮಗೆ KPCL ಫೋಲ್ಡರ್ ಅಲ್ಲಿ ಎರಡು ಕಾಣುತ್ತೆ, ಎರಡು ಸಬ್ ಫೋಲ್ಡರ್ಸ್, AE ಎಲೆಕ್ಟ್ರಿಕಲ್ ಅಂಡ್ JE ಎಲೆಕ್ಟ್ರಿಕಲ್. ಓಕೆ, ಎಲೆಕ್ಟ್ರಿಕಲ್ ಅಂಡ್ JE ಎಲೆಕ್ಟ್ರಿಕಲ್ ಅಂತಿದೆ ಅಪ್ಲಿಕೇಶನ್ ಅಲ್ಲಿ. ಯು ಗೈಸ್ ಕ್ಯಾನ್ ಜಸ್ಟ್ ಡೌನ್ಲೋಡ್ ದಿಸ್ ಅಪ್ಲಿಕೇಶನ್. ಆದ್ಮೇಲೆ ಇದು ಎರಡು ಕೋರ್ಸಸ್ ಇರುತ್ತೆ. ನಿಮ್ಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಬಿಫೋರ್ ಗೋಯಿಂಗ್ ಟು ದ ಪರ್ಚೇಸ್, ದೇರ್ ಈಸ್ ಎ ಸ್ಪೆಷಲ್ ಡಿಸ್ಕೌಂಟ್ ಕಾಲ್ಡ್ ಕೂಪನ್ ನೇಮ್ ಅಲ್ಲಿ ನೀವು KPCL 24 ಅಂತ ಡಿಸ್ಕೌಂಟ್ ನ ಅವೈಲ್ ಮಾಡ್ಕೋಬಹುದು ಅಪ್ ಟು 450 rupees. ಓಕೆ, 450 rupees ಡಿಸ್ಕೌಂಟ್ ಇದೆ. ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟಿಲ್ 2nd of January. 2nd of January ತನಕ ಮಾತ್ರನೇ ಇರುತ್ತೆ. ಲೈಕ್ 2024 ನ್ಯೂ ಇಯರ್ ವ್ಯೂ ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ನ ಈ ತರ ಡಿಸಿಷನ್ ತಗೊಂಡಿದ್ದಾರೆ. ಓಕೆ, ಸೊ whoever is interested to purchase and very serious candidates ಯಾರ್ಯಾರು ಇದ್ದೀರಾ ಎಲ್ಲರೂ, I strongly recommend to take this course so that most important ಅಂದ್ರೆ ಕಡಿಮೆ ಟೈಮಲ್ಲಿ ನಿಮಗೆಲ್ಲ ಕವರ್ ಮಾಡಕ್ ಆಗಲ್ಲ ಅನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಆಸ್ ಎ ಶಾರ್ಟ್ ಟ್ರ್ಯಾಕ್ ಬಟ್ ಬೆಸ್ಟ್ ಪ್ರಿಪರೇಷನ್ ತರ ಮೆಟೀರಿಯಲ್ ಇದೆ. ಅಂಡ್ ಅಕಾರ್ಡಿಂಗ್ ಟು ದಿಸ್ ನಿಮಗೆ ಕೋರ್ಸಸ್ ಅಲ್ಲಿ ತುಂಬಾನೇ ಮೆಟೀರಿಯಲ್ ಅವೈಲೇಬಲ್ ಇದೆ. ಅಂಡ್ ನಾವು ಕಮಿಂಗ್ ಟುವರ್ಡ್ಸ್, ಏನಾದರೂ ಡೌಟ್ಸ್ ಏನಾದರೂ ಇದೆ ಪರ್ಚೇಸ್ ಮಾಡೋದ್ರಲ್ಲಿ, ಸಮಸ್ಯೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದಿಸ್ ಪರ್ಟಿಕ್ಯುಲರ್ ಫೋನ್ ನಂಬರ್. ಓಕೆ, ಫಾರ್ ಆಲ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಸ್ಟಫ್. ಅಂಡ್ ಫಾರ್ ಮೆಕ್ಯಾನಿಕಲ್ ಬೇಕಂತಂದ್ರೆ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಈ ಪರ್ಟಿಕ್ಯುಲರ್ ನಂಬರ್. ಓಕೆ, so let us begin guys about our discussion. So but this coupon is very important. E coupon only available for 3 days. Okay, after that again normal price ge bandbidutte. It's your wish and I strongly recommend to take it guys. Make it a benefit. Okay, and the first question coming towards, when Q of the coil, sorry, okay, when Q of the coil increases, its power factor ಏನಾಗುತ್ತೆ? Q ಅಂತ ಎಂದೇನು? ಕ್ವಾಲಿಟಿ ಫ್ಯಾಕ್ಟರ್. ಕ್ವಾಲಿಟಿ ಫ್ಯಾಕ್ಟರ್ ಆಫ್ ದ ಕಾಯಿಲ್ ಯೂಶುವಲಿ ನಾವು ಹೇಗೆ ಡಿಫೈನ್ ಮಾಡ್ತೀವಿ? ಕ್ವಾಲಿಟಿ ಫ್ಯಾಕ್ಟರ್ ಇಸ್ ಡಿಫೈನ್ಡ್ ಬೈ ಮ್ಯಾಕ್ಸಿಮಮ್ ಎನರ್ಜಿ ಸ್ಟೋರ್ಡ್. ಕ್ವಾಲಿಟಿ ಫ್ಯಾಕ್ಟರ್ ಹೇಗೆ ಡಿಫೈನ್ ಮಾಡ್ತೀವಿ? ಮ್ಯಾಕ್ಸಿಮಮ್ ಎನರ್ಜಿ ಸ್ಟೋರ್ಡ್ ಪರ್ ಸೈಕಲ್, ಮ್ಯಾಕ್ಸಿಮಮ್ ಎನರ್ಜಿ ಸ್ಟೋರ್ಡ್ per cycle divided by the energy dissipated per cycle. ಇದು ಇಂಡಕ್ಟಿವ್ ಕಾಯಿಲ್ ಇರೋದ್ರಿಂದ ಮ್ಯಾಕ್ಸಿಮಮ್ ಎನರ್ಜಿ ಎಷ್ಟು ಸ್ಟೋರ್ ಮಾಡಕ್ ಆಗುತ್ತೆ. ಕ್ವಾಲಿಟಿ ಅಂತ ಏನೇನು? ಈ ಪರ್ಟಿಕ್ಯುಲರ್ ಇಂಡಕ್ಟರಿನ ಕ್ವಾಲಿಟಿನ ಐಡೆಂಟಿಫೈ ಮಾಡ್ಬೇಕು ನಾವು. ಕರೆಕ್ಟಾ? ಯಾವುದೇ ಒಂದು ಇಂಡಕ್ಟರ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನೀವು ಏನ್ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕು? ಇದು ಕ್ವಾಲಿಟಿ ಫ್ಯಾಕ್ಟರ್, ಅದರ್ ಸ್ಪೆಕ್ಟ್ರಮ್ ಅಂಡ್ ಅದರ ರೆಸ್ಪಾನ್ಸ್ ಟೈಮ್, ಇದೆಲ್ಲನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಸ್ಪೆಕ್ಟ್ರಮ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಿಮಗೆ ಕ್ವಾಲಿಟಿ ಫ್ಯಾಕ್ಟರ್ ನ ಈ ತರ ಡಿಫೈನ್ ಮಾಡಿದೆ. ಎಷ್ಟು ಎನರ್ಜಿ ಮ್ಯಾಕ್ಸಿಮಮ್ ಎನರ್ಜಿ ಸ್ಟೋರ್ ಮಾಡಕ್ಕಾಗುತ್ತೆ ಒಂದ್ ಸೈಕಲ್ಗೆ, ಬರೀ ಒಂದ್ ಸಿಂಗಲ್ ಸೈಕಲ್ಗೆ. ಓಕೆ, ಒಂದು ಕಂಪ್ಲೀಟ್ ಸೈಕಲ್ಗೆ ಎಷ್ಟು ಎನರ್ಜಿ ಸ್ಟೋರ್ ಮಾಡಕ್ಕಾಗುತ್ತೆ. ಅಂಡ್ ಎನರ್ಜಿ ಡಿಸಿಪೇಟೆಡ್ ಪರ್ ಸೈಕಲ್. ಒಂದು ಡಿಸಿಪೇಟ್ ಮಾಡೋದ್ರೆ ಡಿಸ್ಚಾರ್ಜ್ ಆಗ್ಬೇಕಾಯ್ದಾಗ, ಇದು ಚಾರ್ಜ್ ಮಾಡ್ಕೋಬೇಕಾಯ್ದಾಗ ಎಷ್ಟು ಸ್ಟೋರ್ ಮಾಡಕ್ಕಾಗುತ್ತೆ ಅಂಡ್ ಡಿಸ್ಚಾರ್ಜ್ ಮಾಡ್ಬೇಕಾಯ್ದಾಗ ಒಂದ್ ಸೈಕಲ್ಗೆ ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಕ್ವಾಲಿಟಿ ಫ್ಯಾಕ್ಟರ್ ಡಿಫೈನ್ ಮಾಡ್ತಾರೆ. ಈ ಕ್ವಾಲಿಟಿ ಫ್ಯಾಕ್ಟರ್ ನೀವು Z/R ಅಂತಾನು ಕರಿಬಹುದು ಗೈಸ್. ಏನು? Z/R ಅಂದ್ರೆ ನಥಿಂಗ್ ಬಟ್ Z/R ಅಂತಂದ್ರೆ ಏನು? ಅಟ್ ರೆಸೊನೆನ್ಸ್ ನಿಮಗೆ Z/R ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಈ ರೆಸೊನೆನ್ಸ್ ಕೇಸ್ ಅಲ್ಲಿ ಅಂದ್ರೆ ಕ್ವಾಲಿಟಿ ಫ್ಯಾಕ್ಟರ್ ಆಫ್ ದ ಕಾಯಿಲ್ ಏನ್ ಇಂಪಿಡೆನ್ಸ್ ಬೈ ರೆಸಿಸ್ಟೆನ್ಸ್ ಅಂತ ಅಂತೀರಾ, ಅಂದ್ರೆ ನಥಿಂಗ್ ಬಟ್ ಇದು ರೆಸಿಪ್ರೋಕಲ್ ಆಫ್ ಪವರ್ ಫ್ಯಾಕ್ಟರ್ ಆಗಿರುತ್ತೆ. ರೆಸಿಪ್ರೋಕಲ್ ಆಫ್ ಪವರ್ ಫ್ಯಾಕ್ಟರ್ ಅಂದ್ರೆ ನಿಮ್ ಪವರ್ ಫ್ಯಾಕ್ಟರ್ ಬಂದು ಹೇಗ್ ಬರೀತೀರಾ? ರೆಸಿಸ್ಟೆನ್ಸ್ ಟು ದ ಇಂಪಿಡೆನ್ಸ್, ರೈಟ್?
ಆರ್ ಇದು ಕಾಸ್ ಫೈ ಅಂತ ಏನ್ ಬರೀತೀರಾ. ಓಕೆ, ಸೊ ಇದ್ರದ್ದು ಇನ್ವರ್ಸ್ ಮಾಡಿದ್ರೆ ನಿಮಗೆ ಕ್ವಾಲಿಟಿ ಫ್ಯಾಕ್ಟರ್ ಬರುತ್ತೆ. ಈಗ ಅವನೇನಂತ ಹೇಳ್ತಿದ್ದಾನೆ ಕ್ವಶನ್ ಅಲ್ಲಿ, ದ ಕ್ವಾಲಿಟಿ ಆಫ್ ದ ಕಾಯಿಲ್ ಇನ್ಕ್ರೀಸಸ್. ಕ್ವಾಲಿಟಿ ಆಫ್ ದ ಕಾಯಿಲ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಇಟ್ಸ್ ಪವರ್ ಫ್ಯಾಕ್ಟರ್ ಏನಾಗುತ್ತೆ, ಆಬ್ವಿಯಸ್ಲಿ ಡಿಕ್ರೀಸ್ ಆಗಬೇಕು. ಸೊ ಡಿಕ್ರೀಸ್ ಇಸ್ ದ ರೈಟ್ ಆನ್ಸರ್. ಇನ್ ಎ linear network, if all the n sources are multiplied by a constant k. ಒಂದು ಸಿಸ್ಟಮ್ ಇದೆ, ನಾನು ಫಸ್ಟ್ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಲೀನಿಯರ್ ಅಂದ್ರೆ ಏನು ಅಂತ. ಲೀನಿಯರ್ ಅಲ್ಲಿ ಈಗ ನಾನಿಲ್ಲಿ ಎ ಅಂತ ಕೊಟ್ಟಿದ್ದೀನಿ, ಆ ಎ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ ಅಲ್ಲಿ. ಓಕೆ, ಇವಾಗ ನಾನು ಇಲ್ಲಿ ಬಿ ಅಂತ ಕೊಟ್ಟಿದ್ದೀನಿ, ಇಲ್ಲಿ ಬಿನೂ ಬರುತ್ತೆ. ಇಲ್ಲಿ ನಾನು 2a ಅಂತ ಕೊಟ್ಟೆ, ಸೊ ಇಲ್ಲಿ 2a ಬರುತ್ತೆ. ಈ 2a ನಾನು ಇವಾಗ 3a ಮಾಡಿದೆ, ಸೊ 3a ನಮಗೆ ಇಲ್ಲಿ ಔಟ್ಪುಟ್ ಅಲ್ಲಿ ಬರುತ್ತೆ. ಇದನ್ನ ನಾನು ಕೆ ಎ ಅಂತ ಮಾಡ್ತೇನೆ, ಈಗ ಔಟ್ಪುಟ್ ಅಲ್ಲಿ ಸಹ ಮಲ್ಟಿಪ್ಲೈಡ್ ಬೈ ಕೆ ನೇ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಇಟ್ ಸೇಸ್, ಪ್ರತಿ ಇದಕ್ಕೆ ಲೀನಿಯರ್ ಆಗಿರುತ್ತೆ. ದ ಕರ್ವ್ ವಿಲ್ ಬಿ ಲೀನಿಯರ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಓಕೆ, ದಿಸ್ ಇಸ್ ಲೀನಿಯರ್. ಈಗ ಸಿಸ್ಟಮ್ ಅಲ್ಲಿ ಏನಂತಿದ್ದಾನೆ ಅವನು, ಇನ್ ಎ ಲೀನಿಯರ್ ನೆಟ್ವರ್ಕ್ ಇಫ್ ಆಲ್ ದ ಎನ್ ನಂಬರ್ ಆಫ್ ಸೋರ್ಸಸ್, ಅಂದ್ರೆ ಇಲ್ಲಿ ನಾನು ಒಂದು ಹಾಕಿದ್ದೇನಲ್ಲ ಆ ತರ ಇಲ್ಲೇನ್ ಸಿಸ್ಟಮ್ ಇದೆ ಇದನ್ನ ಈ ತರ ಹಾಕೋಣ. ಇದಕ್ಕೆ ಒಂದಿಲ್ಲ, ತುಂಬಾ ಇದಾವ ಅಂತ ಹೇಳ್ತಾರೆ. ಓಕೆ, ತುಂಬಾ ಇದಾವೆ, ಇದು ಎ ಬಿ ಸಿ ಡಿ ಈ ತರ ಇದಾವೆ. ಇಫ್ ಆಲ್ ದ ಎನ್ ಸೋರ್ಸಸ್ ಆರ್ ಮಲ್ಟಿಪ್ಲೈಡ್ ಬೈ ಎ ಕಾನ್ಸ್ಟೆಂಟ್, ಇದನ್ನ ಎನ್ ಸೋರ್ಸಸ್ ಅಂತ ಅನ್ಕೊಳ್ಳಿ, ಎ ಟು ಡಿ ಇದೇ ತರ ಇಲ್ಲಿ ಎನ್ ತನಕ ಇದಾವೆ. ಓಕೆ, ಎನ್ ತನಕ ಇದಾವೆ. ಎನ್ ತನಕ ಇರೋ ಸೋರ್ಸಸ್ ನಿಮಗೆ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್ ಝೆಡ್ ಆದಾಗ, ದೆನ್ ದ ರೆಸ್ಪಾನ್ಸ್ ಗೆಟ್ಸ್ ಮಲ್ಟಿಪ್ಲೈಡ್ ಬೈ, ಇಲ್ಲಿ ಏನೇ ರೆಸ್ಪಾನ್ಸ್ ಬರುತ್ತಲ್ವಾ ನಿಮಗೆ, ವೈ ಆಫ್ 1 ಇರ್ಬೋದು, ವೈ ಆಫ್ 2, ವೈ ಆಫ್ 3 ಅಪ್ ಟು ವೈ ಆಫ್ ಎನ್ ಇರ್ಬೋದು. ಈ ರೆಸ್ಪಾನ್ಸಸ್ ಏನ್ ಬರುತ್ತೆ, ಇಲ್ಲ ಒಂದೇ ರೆಸ್ಪಾನ್ಸ್ ಇರ್ಬೋದು ನಿಮಗೆ. ಓಕೆ, ಓನ್ಲಿ ಒನ್ ರೆಸ್ಪಾನ್ಸ್ ಇರ್ಬೋದು ಬೇಸ್ಡ್ ಆನ್ ದ ಸಿಸ್ಟಮ್ ಡಿಸೈನ್. ಈ ರೆಸ್ಪಾನ್ಸ್ ಸಹ ನಿಮ್ಗೆ ಎಲ್ಲಾನು ಝೆಡ್ ಇಂದ ಮಲ್ಟಿಪ್ಲೈ ಆದಾಗ ಇಲ್ಲೂ ಸಹ ಝೆಡ್ ಇಂದಾನೆ ಮಲ್ಟಿಪ್ಲೈ ಆಗಬೇಕಾಗುತ್ತೆ ಔಟ್ಪುಟ್. ದಟ್ ಈಸ್ ವಾಟ್ ದ ಲೀನಿಯರ್ ಸಿಸ್ಟಮ್ಸ್ ಇಸ್. ಇನ್ ಎ ಲೀನಿಯರ್ ನೆಟ್ವರ್ಕ್ ಇಫ್ ಆಲ್ ದ ಎನ್ ಸೋರ್ಸಸ್ ಆರ್ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್ ಝೆಡ್, then the response also should get multiplied by what term, by term z. Is the right answer. Z is the right answer. Okay, ಈ z by n, nz, z n by z ಅನ್ನೋದು ಸುಮ್ಮನೆ ಡಮ್ಮಿ, ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾರೆ. ಡು ನಾಟ್ ಬಿ ಕನ್ಫ್ಯೂಸ್ಡ್. ಓಕೆ, ಇನ್ ಎ ಆರ್ ಎಲ್ ಸೀರೀಸ್ ನೆಟ್ವರ್ಕ್, ಇನ್ ಎ ಆರ್ ಎಲ್ ಸೀರೀಸ್ ಸರ್ಕ್ಯೂಟ್. ಓಕೆ, ನೆಟ್ವರ್ಕ್ ಕೂಡ ಇಲ್ಲ, ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಆರ್ ಎಲ್ ಸೀರೀಸ್ ಸರ್ಕ್ಯೂಟ್ ಇದೆ, ಆರ್ ಅಂಡ್ ಎಲ್. The time constant is given by ಏನು, ಟೈಮ್ ಕಾನ್ಸ್ಟೆಂಟ್. ಟೈಮ್ ಕಾನ್ಸ್ಟೆಂಟ್ ಹೇಗೆ ಡಿಫೈನ್ ಮಾಡ್ತೀರಾ, ಟೋ. ಓಕೆ, ಟೋ ಸಿಂಬಲ್ ಏನಿದು, ಟೋ ಅಂತ ಕರೀತಾರೆ. ಎಲ್ ಬೈ ಆರ್ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಎಲ್ ಬೈ ಆರ್. ಅದೇ ಆರ್ ಸಿ ಅಂತಂದ್ರೆ ಟೋ ಇಸ್ ಗಿವನ್ ಬೈ ಜಸ್ಟ್ ಆರ್ ಸಿ. ಓಕೆ, ಇದು ಆರ್ ಸಿ ಸರ್ಕ್ಯೂಟ್ಗೆ, ಇದು ಎಲ್ ಬೈ ಆರ್ ಎಲ್ ಸರ್ಕ್ಯೂಟ್ಗೆ. ಓಕೆ, ಎಲ್ ಆರ್ ಅನ್ನೋದು ಬರಲ್ಲ, ಆರ್ ಬೈ ಎಲ್ ಬರಲ್ಲ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಎಕ್ಸ್ಪೋನೆನ್ಷಿಯಲ್ಗೂ ಬರಲ್ಲ. ಆನ್ ಐಡಿಯಲ್ ಕರೆಂಟ್ ಸೋರ್ಸ್ ಹ್ಯಾಸ್ ಝೀರೋ ಏನು, ಫಸ್ಟ್ ಐಡಿಯಲ್ ಕರೆಂಟ್ ಸೋರ್ಸ್ ಅಂದ್ರೆ ಏನು, ಐ ಸಿ ಎಸ್ ಅಂದೇನು, ಐಡಿಯಲ್ ಕರೆಂಟ್ ಸೋರ್ಸ್. ಐಡಿಯಲ್ ಕರೆಂಟ್ ಸೋರ್ಸ್ ಹ್ಯಾಸ್ ಝೀರೋ ಯಾವುದು ಅಂತ ಕೇಳ್ತಿದ್ದಾನೆ. ಈಗ ಐಡಿಯಲ್ ಕರೆಂಟ್ ಸೋರ್ಸ್ ಅಂತಂದ್ರೆ ಏನು, ನಾನೀಗ ಇಲ್ಲಿ ಕರೆಂಟ್ ಸೋರ್ಸ್ ಹಾಕ್ತೇನೆ. ಕರೆಂಟ್ ಸೋರ್ಸ್ ಅಲ್ಲಿ ಐಡಿಯಲ್ ಅಂತಂದ್ರೆ, ಇದಕ್ಕೆ ಹೋಗಕ್ಕಿಂತ ಮುಂಚೆ ಫಸ್ಟ್ ವೋಲ್ಟೇಜ್ ಬಗ್ಗೆ ಹೇಳ್ತೀನಿ ನಿಮಗೆ. ವೋಲ್ಟೇಜ್ ಸೋರ್ಸ್ ಅಂದ್ಮೇಲೆ ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಐ ಅಂತ ಇಟ್ಕೊಳ್ಳಿ, ಇದು ವೋಲ್ಟೇಜ್ ಸೋರ್ಸ್. ಓಕೆ, ಈ ವೋಲ್ಟೇಜ್ ಸೋರ್ಸ್ ಒಳಗಡೆ ಇರುವಂತಹ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಓಕೆ, ಇದು ನಿಮಗೆ ಒಂದು ಸೋರ್ಸ್ ಆಗುತ್ತೆ. ಓಕೆ, ಇದು ನಿಮಗೆ ವೋಲ್ಟೇಜ್ ಸೋರ್ಸ್. ಓಕೆ, ವಿ ಎಸ್. ಇಲ್ಲಿ ಹೊರಗಡೆ ನಾವು ಏನ್ ಕನೆಕ್ಟ್ ಮಾಡ್ತೀವಿ ಅದು ಲೋಡ್. ಇಲ್ಲೊಂದು ರೆಜಿಸ್ಟರ್ ಕನೆಕ್ಟ್ ಮಾಡ್ಬೋದು, ಇಲ್ಲೊಂದು ರೆಜಿಸ್ಟರ್, ಇಲ್ಲೊಂದು ಇಂಡಕ್ಟರ್, ಇಲ್ಲೊಂದು ಕೆಪಾಸಿಟರ್, ಏನಾದ್ರು ಕನೆಕ್ಟ್ ಮಾಡ್ಬೋದು. ಇದೇನಿದೆ ಅಲ್ಲ, ಇದು ವೋಲ್ಟೇಜ್ ಸೋರ್ಸ್. ಈಗ ಈ ವೋಲ್ಟೇಜ್ ಸೋರ್ಸ್ ಐಡಿಯಲ್ ಇದೆ ಅಂತ ಅಂದ್ರೆ ಆಗ ಈ ರೆಸಿಸ್ಟೆನ್ಸ್ ಇಲ್ಲ ಅಂತ ಅರ್ಥ. ಈ ರೆಸಿಸ್ಟೆನ್ಸ್ ಇಸ್ ಝೀರೋ. ಅಂದ್ರೆ ರೆಸಿಸ್ಟೆನ್ಸ್ ಝೀರೋ ಆದಾಗ ನಿಮ್ಗೆ ಇದ್ರೊಳಗೆ ಹೋಗ್ತಿರೋ ಕರೆಂಟ್ ಸಹ ನಿಮ್ಗೆ ಇಲ್ಲಿ ಏನ್ ಫ್ಲೋ ಆಗುತ್ತಲ್ಲ, ಇಲ್ಲಿ ವೋಲ್ಟೇಜ್ ಡ್ರಾಪ್ ಇರಲ್ಲ ಅಂತ ಅರ್ಥ. ಅದು ಐಡಿಯಲ್ ಕೇಸಲ್ಲಿ.
ವೋಲ್ಟೇಜ್ ಡ್ರಾಪ್ ಇರಲ್ಲ. ಬಟ್ ಆಕ್ಚುಲ್ ಆಗಿ ಪ್ರಾಕ್ಟಿಕಲ್ ಕೇಸಸ್ ಅಲ್ಲಿ ರೆಸಿಸ್ಟೆನ್ಸ್ ಸಮ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಹಾಗಾಗಿ ಇಂಟರ್ನಲ್ ಅಲ್ಲೇ ಸ್ವಲ್ಪ ಡ್ರಾಪ್ ಆಗುತ್ತೆ. ಅದಾದ್ಮೇಲೆ ಉಳಿದಿರೋ ವೋಲ್ಟೇಜ್ ನ ನಾವು ಹೊರಗಡೆ ಇರುವಂತಹ ಡಿವೈಸಸ್ಗೆ ಅಂದ್ರೆ ಲೋಡ್ಗೆ ಕನೆಕ್ಟ್ ಆಗುತ್ತೆ ಗೈಸ್. ಓಕೆ, ಇದು ಐಡಿಯಲ್ ವೋಲ್ಟೇಜ್ ಸೋರ್ಸ್ ಕೇಸ್ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿಕಮ್ 0. ಐಡಿಯಲ್ ಕರೆಂಟ್ ಸೋರ್ಸ್ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಯಾವ ತರ ಇರುತ್ತೆ? ಸೀರೀಸ್ ಅಲ್ಲಿ ಇರಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ ಇನ್ ದ ಫ್ಯಾಷನ್ ಆಫ್ ಪ್ಯಾರಲಲ್. ಯಾಕೆ ಅಂತಂದ್ರೆ ಕರೆಂಟ್ ಡಿವೈಡ್ ಆಗೋದು ಪ್ಯಾರಲಲ್ ಅಲ್ಲಿ ಮಾತ್ರ. ಸೀರೀಸ್ ಅಲ್ಲಿ ಏನಾಗುತ್ತೆ? ಕರೆಂಟ್ ವಿಲ್ ರಿಮೈನ್ ಸೇಮ್, ರೈಟ್? ಇದು ನಿಮಗೆ ಸೋರ್ಸ್ ಕರೆಂಟ್ IS, ಓಕೆ, ಅಂಡ್ ಇಲ್ಲಿ ಹೋಗ್ತಿರೋದು ಇದು II, ಇಂಟರ್ನಲ್ ಕರೆಂಟ್ ಫಾರ್ ಇಂಟರ್ನಲ್ ರೆಸಿಸ್ಟೆನ್ಸ್. ಈಗ ಈ ರೆಸಿಸ್ಟೆನ್ಸ್ ಐಡಿಯಲ್ ಕೇಸಲ್ಲಿ ಏನಾಗಿರುತ್ತೆ? ದಿಸ್ ರೆಸಿಸ್ಟೆನ್ಸ್ ವಿಲ್ ಬಿ ಇನ್ಫಿನಿಟಿ. ಅಂದ್ರೆ ಕರೆಂಟ್ ಕನ್ಸ್ಯೂಮ್ ಆಗಬಾರ್ದು. ಅಂದ್ರೆ ಏನಾಗಿರ್ಬೇಕು? ದಿಸ್ ಸರ್ಕ್ಯೂಟ್ ಶುಡ್ ಬಿ ಓಪನ್ ಸರ್ಕ್ಯೂಟ್. ಅಂದ್ರೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಬರಲ್ಲ. ಇಟ್ ವಿಲ್ ಬಿ ಲೈಕ್ ಈ ತರ, ಇದೇ ತರ ಇರುತ್ತೆ. ಜಸ್ಟ್ ಒಂದು ಪಾಯಿಂಟ್ ಈ ತರ, ಓಕೆ, ಒಂದು ಪಾಯಿಂಟ್ ಈ ತರ. ಇಲ್ಲಿ ಕರೆಂಟ್ ಏನಿರುತ್ತೆ? II ವಿಲ್ ಬಿ 0. ಆಗ ನಿಮಗೆ ಇಂಟರ್ನಲ್ ಐಡಿಯಲ್ ಕರೆಂಟ್ ಸೋರ್ಸ್ ಅಂತ ಕರೀತಾರೆ. ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ ಇನ್ಫಿನಿಟಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ 0 ಅಂತ ಕೊಟ್ಟಿದ್ದಾನೆ. ದಿಸ್ ಈಸ್ ರಾಂಗ್. ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ 0 ಓನ್ಲಿ ಇನ್ ದ ಕೇಸ್ ಆಫ್ ಐಡಿಯಲ್ ವೋಲ್ಟೇಜ್ ಸೋರ್ಸ್. ಇಂಟರ್ನಲ್ ಕಂಡಕ್ಟೆನ್ಸ್ ಈಸ್ 0 ಅಂತ ಕೊಟ್ಟಿದ್ದಾನೆ. ಇಂಟರ್ನಲ್ ಕಂಡಕ್ಟೆನ್ಸ್ ಈಸ್ 0 ಅಂತಂದ್ರೆ ಕಂಡಕ್ಷನ್ ಇಲ್ಲ ಅಂತ ಅರ್ಥ. ಅಂದ್ರೆ 0. ಇಲ್ಲಿ ನೋಡಿ, ಇಂಟರ್ನಲ್ ಅಲ್ಲಿ ಕಂಡಕ್ಷನ್ ಇದನ್ನ ಇಲ್ಲ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇಂಟರ್ನಲ್ ಕಂಡಕ್ಷನ್ ಇಲ್ಲ ಅಂದ್ರೆ ಸರ್ಕ್ಯೂಟ್ ಈಸ್ ಓಪನ್ ಸರ್ಕ್ಯೂಟ್ ಅಂತ ಅರ್ಥ. ಓಕೆ, ಕಂಡಕ್ಷನ್ ಇಸ್ 0 ಅಂತಂದ್ರೆ ಏನು? ಕಂಡಕ್ಷನ್ ಇಲ್ಲ, ಕಂಡಕ್ಟ್ ಆಗ್ತಾ ಇಲ್ಲ ಅಂತ ಅರ್ಥ. ವೋಲ್ಟೇಜ್ ಆನ್ ನೋ ಲೋಡ್. ವೋಲ್ಟೇಜ್ ಆನ್ ನೋ ಲೋಡ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಕರೆಂಟ್ ಇದೆ, ಸೊ ಕರೆಂಟ್ ಸೋರ್ಸ್ ಇಲ್ಲಿ ಬರುತ್ತೆ. ವೆನ್ ದೇರ್ ಇಸ್ ಅ ಲೋಡ್ ಇರುತ್ತೆ, ಆ ಲೋಡಿಗೆ ಮಲ್ಟಿಪ್ಲೈ ಆದಾಗ ವೋಲ್ಟೇಜ್ ಬಂದೇ ಬರುತ್ತೆ. ಸೊ ದಿಸ್ ಈಸ್ ರಾಂಗ್. ಬಟ್ ವೋಲ್ಟೇಜ್ 0 ಇರಲ್ಲ. ನನ್ ಆಫ್ ದಿ ಅಬೌವ್ ಇಸ್ ರಾಂಗ್ ಆನ್ಸರ್. Now coming towards an inductor stores energy in dash form. ಇಂಡಕ್ಟರ್ ಏನ್ ಮಾಡುತ್ತೆ? ನಿಮಗೆ ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಇದೆಲ್ಲ ಮ್ಯಾಗ್ನೆಟಿಕ್ ಲೈನ್ಸ್, ಇಮ್ಯಾಜಿನರಿ ಲೈನ್ಸ್, ನಿಮ್ಗೆ ಕಾಣಲ್ಲ. ಎಲೆಕ್ಟ್ರಿಕ್ ಲೈನ್ಸ್ ಅಂತಂದ್ರೆ ಯು ಕ್ಯಾನ್ ಕಂಡಕ್ಟ್, ಓಕೆ, ಬಟ್ ಮ್ಯಾಗ್ನೆಟಿಕ್ ಲೈನ್ಸ್ ಅಂತಂದ್ರೆ ಇಟ್ ಕೆನಾಟ್ ಬಿ ಸೀನ್, ಇಟ್ ಈಸ್ ಜಸ್ಟ್ ಇಮ್ಯಾಜಿನರಿ ಲೈನ್ಸ್. ಸೊ ಇಂಡಕ್ಟರ್ ಆಲ್ವೇಸ್ ಸ್ಟೋರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ energy stored in the inductor is given by half times of L into I square. ನೆನ್ಪಿಟ್ಕೊಳ್ಳಿ guys, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎನರ್ಜಿ ಇಂಡಕ್ಟರ್ ಅಲ್ಲಿ ಎಷ್ಟು ಸ್ಟೋರ್ ಆಗುತ್ತೆ ಅಂತಂದ್ರೆ, ಇಲ್ಲಿ ನೀವೇನಾದ್ರೂ ಒಂದು AC ಸೋರ್ಸ್ ಕೊಟ್ಟು ಎನರ್ಜಿನ ಸ್ಟೋರ್ ಮಾಡಕ್ ಕೊಟ್ಟಿದ್ದೀರಾ ಅಂತಂದ್ರೆ ನಿಮಗೆ ಇಂಡಕ್ಟರ್ ಹೆವಿಯಾಗಿ ಫಸ್ಟ್ ಸ್ಟೋರ್ ಆಗುತ್ತೆ. ಇನ್ ಕೇಸ್ ಸರ್ಕ್ಯೂಟ್ ಆಲ್ ಆಫ್ ಎ ಸಡನ್ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ, ಸ್ವಿಚ್ ಏನಾದ್ರು ಓಪನ್ ಆಯ್ತು ಅಂತಂದ್ರೆ ಅದರಲ್ಲಿ ಸ್ಟೋರ್ ಆಗಿರೋ ಎನರ್ಜಿ ಎಷ್ಟಿರುತ್ತೆ ಅಂತಂದ್ರೆ ಹಾಫ್ ಟೈಮ್ಸ್ ಆಫ್ LI ಸ್ಕ್ವೇರ್ ಇರುತ್ತೆ. ಇಟ್ಸ್ ವೆರಿ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ. ಇಟ್ ಹ್ಯಾಸ್ ಟು ಬಿ ಡಿಸಿಪೇಟೆಡ್ ಟು ಸಮ್ ಆರ್ ದ ಅದರ್ ಪಾತ್. ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಎ ಡೇಂಜರಸ್ ಎಫೆಕ್ಟ್. ಸೊ ಎಷ್ಟೋ ಪವರ್ ಪ್ಲಾಂಟ್ಸ್ ಅಲ್ಲಿ ಅಥವಾ ರಿಯಾಕ್ಟರ್ ಕೇಸಸ್ ಅಲ್ಲಿ ಇಂಡಕ್ಟರ್ಸ್ ಎಲ್ಲಿ ಯೂಸ್ ಮಾಡಿರ್ತಾರೆ ಫಾರ್ ಸಪ್ರೆಷನ್ ಆಫ್ ರಿಯಾಕ್ಟಿವ್ ಪವರ್. ಆ ಕೇಸಸ್ ಅಲ್ಲಿ ಡ್ಯೂ ಟು ದ ಬ್ರೇಕ್ ಓವರ್ ಆರ್ ದ ಶಾರ್ಟ್ ಸರ್ಕ್ಯೂಟ್ ಟೈಮ್ಸ್ ಆಗೋದ್ರಿಂದ ಇಂಡಕ್ಟರ್ ಮೈಟ್ ಬಿ ಓಪನ್ ಇನ್ ದ ಸರ್ಕ್ಯೂಟ್. ಅಟ್ ದಟ್ ಪರ್ಟಿಕ್ಯುಲರ್ ಕೇಸಸ್ ಏನಾಗುತ್ತೆ ಅಂತಂದ್ರೆ ಬೈ ಡಿಫಾಲ್ಟ್ ಆಗಿ ಥ್ರೂ ಅರ್ತ್ ಇಂದ ಎನರ್ಜಿ ಪಾಸ್ ಆಗ ಸ್ಟಾರ್ಟ್ ಆಗುತ್ತೆ. ಇಟ್ ಇಸ್ ಎ ಹ್ಯೂಜ್ ಅಂಡ್ ಮೇಜರ್ ಡಿಫೆಕ್ಟ್. ಓಕೆ, ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಯಾವ್ದ್ರಲ್ಲಿ ಸ್ಟೋರ್ ಆಗುತ್ತೆ? ಕೆಪಾಸಿಟರ್ ಅಲ್ಲಿ. ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರೋಸ್ಟಾಟಿಕ್ ಅಲ್ಲಿ ಯಾವ್ದು ಸ್ಟೋರ್ ಆಗಲ್ಲ, ನೋ ನೀಡ್ ಟು ವರಿ. ಬಟ್ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿಬಹುದು ಇದನ್ನ. ಎಲೆಕ್ಟ್ರೋಮೆಕ್ಯಾನಿಕಲ್ ಫೀಲ್ಡ್ ಅನ್ನೋದು ಯಾವ್ದು ಇಲ್ಲ. ಎಲೆಕ್ಟ್ರೋಮೆಕ್ಯಾನಿಕಲ್ ಆಂಪ್ಲಿಫೈಯರ್ ಅನ್ನೋದು ಬರುತ್ತೆ, ದಟ್ ಈಸ್ ಆಂಪ್ಲಿಡೈನ್. Electromechanical amplifier. Okay, so that's it guys for today's class and I wish you all the best. So please do remember ನಮ್ಮ ಅಪ್ಲಿಕೇಶನ್ ಇದೆ, ಓಕೆ, SS Academy ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕೋರ್ಸಸ್ ಅಲ್ಲಿ ತುಂಬಾನೇ ವಿಡಿಯೋಸ್ ಹಾಕಿದ್ದಾರೆ. ಸೊ ಇಟ್ ವಿಲ್ ಬಿ ಡೆಫಿನೆಟ್ಲಿ ಯೂಸ್ಫುಲ್ ಫಾರ್ ಯು ಗೈಸ್ ಫಾರ್ ಕ್ರ್ಯಾಕಿಂಗ್ ದ ಎಕ್ಸಾಮಿನೇಷನ್. ಅಂಡ್ ಇನ್ನೊಂದು ಏನಂತಂದ್ರೆ ಈಗ ಸ್ಪೆಷಲ್ ಕೇಸಸ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಕೂಪನ್ ಅಂತಾನು ಕೊಟ್ಟಿದ್ದಾರೆ.
ಡಿಸ್ಕೌಂಟ್ ಕೂಪನ್ ಫಾರ್ ನ್ಯೂ ಇಯರ್. ಕೂಪನ್ ನೇಮ್ ಬಂದು ಕ್ಯಾಪಿಟಲ್ ಅಲ್ಲಿ ಎಲ್ಲ KPCL 24 ಅಂತ ಹಾಕೋಬಹುದು ಗೈಸ್. ಓಕೆ, ಸೊ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ವಿಶ್ ಯು ಗುಡ್ ಡೇ and happy new year in advance. Okay, thank you guys. Wish you good days.